ಇದು ಒನಕೆ, ಓಕೆ. ಇದು ಮರ, ಇದು ರಾಗಿ ಕಲ್ಲು, ಇದು ದೀಪ, ಓಕೆ. ಅದು ರುಬ್ಬೋ ಕಲ್ಲು. ರುಬ್ಬೋ ಕಲ್ಲು, ಎಷ್ಟು ವರ್ಷ ಆಯ್ತು ಇವೆಲ್ಲ ನೋಡಿ. ಅದು ಫ್ಲವರ್ ಸುಮ್ಮನೆ ಡೆಕೋರೇಷನ್ಗೋಸ್ಕರ ಇಟ್ಟಿದ್ದೀನಿ. ಪಾಂಡ್, ಫ್ಲವರ್ ಪಾಂಡ್. ಓಕೆ. ಓಕೆ. ಇದು ಅರಿಶಿನ ಕುಂಕುಮ ತಟ್ಟೆ, ಇದೆಲ್ಲ ರಂಗೋಲಿ. ಮತ್ತು ಇಲ್ಲಿ ಬಂದರೆ ಇದು ನೋಡಿ ಒನಕೆ ಅಂತಾರೆ, ನೋಡಿರ್ತೀರಾ? ಈಗಿನವರೆಲ್ಲ ಎಲ್ಲಿ ನೋಡಿರ್ತೀರ? ಮಿಕ್ಸರ್ ಗ್ರೈಂಡರ್ ಬಂದಮೇಲೆ ಓ ಮೈ ಗಾಡ್, ಯಾವಾಗೋ ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡಿದ್ದಿಲ್ಲ. ಮೈ ಗಾಡ್, ಒನಕೆ ಹಿಂದೆ ಎಷ್ಟೊಂದು ಹಿಸ್ಟ್ರಿನ ಇದೆ, ನಿಮಗೆ ಗೊತ್ತಿರುತ್ತೆ. ಆಮೇಲೆ ಇದು ಮರ ಅಲ್ವಾ ಅಮ್ಮ? ಹೌದು ಹೌದು, ಮರ ಇದು ನೋಡಿ, ಇದು ಮೊರ ಅಂತಾರೆ. ಇದರಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಅಕ್ಕಿ ರಾಗಿ ಎಲ್ಲ ಆಡಿಸ್ತಾ ಇದ್ರು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ. ಇವೆಲ್ಲ ನೋಡಿದರೆ ಜ್ಞಾಪಕ ಆಗುತ್ತೆ. ಸ್ವಲ್ಪ ಆಚೆ ಬಂದು ಇವೆಲ್ಲ ನೋಡಿ, ಮೊಬೈಲಲ್ಲೇ ಇರೋದಲ್ಲ. ಓಕೆ. ರಾಗಿ ಬೀಸೋ ಕಲ್ಲು. ಓಕೆ. ಹಾಂ, ರಾಗಿ ಬೀಸೋ ಕಲ್ಲು ಒಂದು ಸುತ್ಬೋದಾ? ಸುತ್ತಾ? ಇದೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಬಿಡಿ. ಇದು ಚಿಕ್ಕ ಸೈಜಲ್ಲಿದೆ ಆ್ಯಕ್ಚುಲಿ, ಇದೆಲ್ಲ ದೊಡ್ಡ ಸೈಜಲ್ಲಿ ಬರುತ್ತೆ. ಅಕ್ಕಿ, ರಾಗಿ, ಭತ್ತ ಎಲ್ಲ ಇದು ಮಾಡ್ತಾ ಇದ್ರಲ್ಲ. ಭತ್ತಕ್ಕಿಂತ ಅಕ್ಕಿ ರಾಗಿ ತುಂಬ ಜಾಸ್ತಿ ಬೇಳೆ ಮಾಡ್ತಿದ್ರು. ಇದು ನೋಡಿ, ಇದು ರುಬ್ಬೋ ಕಲ್ಲು ಅಂತಾರೆ. ಸೇಮ್ ಇವಾಗೇನು ನೋಡಿದ್ರಿ ಅದರದ್ದು ಸೆಕೆಂಡ್ ವರ್ಷನ್, ಅಪ್ಡೇಟೆಡ್ ವರ್ಷನ್ ಆಗಿ ಆವಾಗಲೇ ಬಂದಿದ್ದು. ಓಕೆನಾ? ಇವಾಗೆಲ್ಲ ಮಿಕ್ಸರ್ ಗ್ರೈಂಡರ್ ಬಂದಮೇಲೆ ಇಲ್ಲಿ ಎಲ್ಲ ಮಾಯ ಆಗಿ ಹೋಗ್ತಾ ಇದೆ. ಇನ್ನೊಂದೇನಂದರೆ ಇದರಲ್ಲಿ ಅರ್ದು ತಿನ್ನುವಾಗ ಏನು ರೋಗನೂ ಬರ್ತಾ ಇಲ್ಲ. ಕರೆಕ್ಟಮ್ಮ? ಕರೆಕ್ಟ್. ಇವಾಗ ಇದೆಲ್ಲ ಕಷ್ಟದ ಕೆಲಸ. ಯಾಕೆ ಆಗಿನ ಕಾಲದಲ್ಲೆಲ್ಲ ಹೆಲ್ದಿಯಾಗಿ ಇರ್ತಾಯಿದ್ರು ಅಂದರೆ ಯಾಕಂದರೆ ಇದರಲ್ಲೆಲ್ಲ ರುಬ್ಬಿ ರುಚಿ ಶುಚಿ ಎಲ್ಲ ಇರೋದು. ಇವಾಗ ಎಂಥದ್ದು ಇಲ್ಲ, ಬರೀ ರೋಗಗಳೇ ಬರ್ತಾಯಿದೆ. ನೋಡ್ಕೊಬಿಡಿ ಇನ್ನೊಂದು ಸತಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇದು ಒಂದು ಭಾಗದಲ್ಲಿ ಮುಗಿಯೋ ಕತೆ ಅಲ್ಲ, ಇನ್ನೂ ಒಂದಷ್ಟು ಸರ್ಪ್ರೈಸಸ್ ಇದೆ. ಸೊ ಕಾಯ್ತಾರಿ, ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.